ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 19ನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಮೊನ್ನೆ ನಡೆದಂತಹ ಬೆಳಗಾವಿ ಸಭೆಯಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಮಾಹಿತಿಯನ್ನ ನೀಡಿರುವಂತದ್ದು. ನಾವು 3 ಕಂತಿನ ಹಣದ ಬಗ್ಗೆ ಮಾತುಕತೆಯನ್ನ ಮಾಡೋಣ. ಯಾಕೆ ಅಂತ ಅಂದ್ರೆ ಒಟ್ಟು ನಿಮ್ಗೆ 19, 20, 21ನೇ ಕಂತಿನ ಹಣ ಕೂಡ ಬರಬೇಕು. ಅಂದ್ರೆ ಟೋಟಲ್ ಆಗಿ 3 ಕಂತಿನ ಹಣ 6,000 ರೂಪಾಯಿಗಳು ನಿಮ್ಗೆ ಬರಬೇಕಾಗಿರೋದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊದಲನೆಯ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಹಾಕ್ತಾರೆ ಅನ್ನುವಂಥದ್ದನ್ನ ನೋಡೋಣ. ಬಹಳ ಮುಖ್ಯವಾದಂತಹ ಮಾಹಿತಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಬಹಳ ದಿನಗಳ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾವ ದಿನಾಂಕದಂದು ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಬರುತ್ತೆ ಅನ್ನುವಂಥದ್ದನ್ನ ಹಂತ ಹಂತವಾಗಿ ನಾವು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಒಂದೇ ಒಂದು ಲೈಕ್ ಮಾಡಿ. ವೀಕ್ಷಕರೇ, ಈಗಾಗಲೇ 2 ವಾರದ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ಆಲ್ರೆಡಿ 2,500 ಕೋಟಿ ರೂಪಾಯಿಗಳು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ರಿಲೀಸ್ ಆಗಿದೆ ಅಂತ. ಇನ್ನು ಗ್ರಾಮ ಪಂಚಾಯತಿಗೆ ಹೋಗಿ ಮತ್ತೆ ನಮ್ಮ ಇಲಾಖೆಗೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದ ನಂತರ ನಿಮ್ಮ ಖಾತೆಗಳಿಗೆ ಹಣವನ್ನ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ 1 ವಾರ ಆಯ್ತು, ಆದ್ರೂ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡಿಲ್ಲ. ಮತ್ತೆ 1 ವಾರ ಆದ್ರೂ ಕೂಡ ನಿಮ್ಮ ಖಾತೆಗೆ ಅಮೌಂಟ್ ಅನ್ನ ಹಾಕಿ ಮೊನ್ನೆ ಒಂದು ಬೆಳಗಾವಿಯಲ್ಲಿ ಸಭೆ ನಡೆದಿತ್ತು. ಆ ಒಂದು ಸಭೆಯನ್ನ ಮುಗಿಸ್ಕೊಂಡು ಹೋಗ್ತಿರುವಂತಹ ಟೈಮಲ್ಲಿ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಗೆ ಕೇವಲ 19ನೇ ಕಂತಿನ ಹಣ ಮಾತ್ರ ಅಲ್ಲ, 19 ಅಂತಂದ್ರೆ ಫೆಬ್ರವರಿ ತಿಂಗಳ ಹಣ, 20 ಅಂತಂದ್ರೆ ಮಾರ್ಚ್ ತಿಂಗಳ ಹಣ, 21 ಅಂತ ಅಂದ್ರೆ ಏಪ್ರಿಲ್ ತಿಂಗಳ ಹಣ, ಒಟ್ಟು ಇಷ್ಟು ಕಂತಿನ ಹಣ ಅನ್ನುವಂಥದ್ದು ನಿಮ್ಮ ಖಾತೆಗೆ ಬರಬೇಕು. ಹಾಗಾಗಿ 6,000 ರೂಪಾಯಿಗಳು ನಿಮ್ಮ ಖಾತೆಗೆ ಬರಬೇಕಾಗಿದೆ. ಏಪ್ರಿಲಲ್ಲಿ ಕೇವಲ 18ನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ. ಅಟ್ಲೀಸ್ಟ್ ಇನ್ನು 2,000 ರೂಪಾಯಿ ಆದ್ರೂ ಕೊಡ್ಬೇಕಾಗಿತ್ತು, ಆದ್ರೆ ಅದನ್ನ ಕೊಟ್ಟಿಲ್ಲ ಏಪ್ರಿಲ್ ತಿಂಗಳಲ್ಲಿ. ಇವಾಗಾದ್ರೂ ಒಟ್ಟಿಗೆ 6,000 ರೂಪಾಯಿ ಕೊಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ. ಇದಕ್ಕೆ ಬೇಕು ಅಂತ ಅಂದ್ರೆ 7,500 ಕೋಟಿ ರೂಪಾಯಿ ಹಣಕಾಸು ಇಲಾಖೆಯಿಂದ ರಿಲೀಸ್ ಆಗ್ಬೇಕಾಗಿರುತ್ತೆ. ಯಾಕೆಂತಂದ್ರೆ 3 ಕಂತಿನ ಹಣ ಅಂತಂದ್ರೆ ಒಬ್ಬೊಬ್ಬರಿಗೆ 6,000 ರೂಪಾಯಿಗಳು ಕೊಡ್ಬೇಕು. 51,000 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗಾಗಿನೇ ಮೀಸಲಿಟ್ಟಿದೆ ಸರ್ಕಾರ. ನಾವು ಗೃಹಲಕ್ಷ್ಮಿಗೆ ಜಾಸ್ತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಅದು ಆಗ್ತಾ ಇಲ್ಲ. ಜಾಸ್ತಿ ಶಕ್ತಿ ಯೋಜನೆಗೆ ಯೂಸ್ ಆಗ್ತಾ ಇದೆ ಅಂತ ಬೆಳಕಿಗೆ ಬರ್ತಿರುವಂತದ್ದು. ಯಾಕೆ ಅಂತ ಅಂದ್ರೆ ಫ್ರೀ ಬಸ್ ನಲ್ಲಿ ಬಹಳಷ್ಟು ಮಹಿಳೆಯರು ಓಡಾಟ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಫ್ರೀ ಟಿಕೆಟ್ ಇರುತ್ತೆ ಅವರಿಗೆ. ಹಾಗಾಗಿ ಶಕ್ತಿ ಯೋಜನೆಯಲ್ಲಿ ಈ ಒಂದು ಹಣ ಜಾಸ್ತಿ ಬಳಕೆ ಆಗ್ತಾ ಇದೆ ಅಂತ ಹೇಳಬಹುದು. ಇನ್ನು ಪಿಂಚಣಿ ಹಣ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಸಾಕಷ್ಟು ಯೋಜನೆಗಳಿಗೆ ಹಣವನ್ನ ಕೂಡ ಕೊಡ್ಬೇಕಾಗಿದೆ. ಪಿಂಚಣಿ ಹಣ ಅಂತೂ ಅಂಗವಿಕಲ ಪಿಂಚಣಿ ಆಗಿರ್ಲಿ, ವೃದ್ಧಾಪ್ಯ ಪಿಂಚಣಿ ಆಗಿರ್ಲಿ, ವಿಧವಾ ಪಿಂಚಣಿ ಆಗಿರ್ಲಿ, ಯಾವುದು ಕೂಡ ಇನ್ನು ಯಾರಿಗೂ ಕೂಡ ಬಂದಿಲ್ಲ. ಸೊ ನೋಡ್ಬೇಕು ಏನ್ ಮಾಡ್ತಾರೆ ಸರ್ಕಾರದವರು ಅಂತ. ಮಾತ್ರ ಅಲ್ಲ ಸ್ನೇಹಿತರೆ, ಯಾರಿಗೂ ಕೂಡ ಇನ್ನೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಕೂಡ ಬಂದಿಲ್ಲ. ಆದ್ರೆ ಗೃಹಲಕ್ಷ್ಮಿ ಹಣವನ್ನ ಕೊಡ್ತೀವಿ ಅಂತ ಆಶ್ವಾಸನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿಯ 19, 20, 21ನೇ ಕಂತಿನ ಹಣ ಬರಲಿ. ಆದ್ರೆ ಸದ್ಯಕ್ಕೆ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಸದ್ಯಕ್ಕೆ ಬರುವಂತಹ ಮಾಹಿತಿ ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಈ 19ನೇ ಕಂತಿನ ಹಣ ಬರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಹಾವೇರಿ, ಮಂಡ್ಯ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಅನ್ನುವಂಥದ್ದು ರಿಲೀಸ್ ಆಗ್ತಾ ಇದೆ. ಸೊ ಈ ಜಿಲ್ಲೆಗಳಿಗೆ ಮೊದಲು ಹಣ ಬಂದು ತದನಂತರ ನಿಮ್ಮ ಖಾತೆಗಳಿಗೆ ಹಣ ಅನ್ನುವಂಥದ್ದು ಬರುತ್ತೆ. ಸ್ಪೀಡಾಗಿ ಅಂತೂ ಹಣ ಅಂತೂ ಜಮಾ ಆಗೋದಿಲ್ಲ. ಮೊದಲಿಗೆ ಹಂತ ಹಂತವಾಗಿ ಜಮಾ ಆಗತ್ತೆ. ಮೊದಲಿಗೆ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಅಂದ್ರೆ ಮಾತ್ರ ನಂತರ ನಿಮ್ಗೆ ಸ್ಪೀಡ್ ಆಗಿ ಹಣ ಅನ್ನುವಂಥದ್ದು ಬರುತ್ತೆ. ಸೊ ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ, 1 ಕಂತಿನ ಹಣ ಬರಬೇಕು ಅಂತಂದ್ರೆ ಸುಮಾರು ಒಂದು 10ರಿಂದ 15 ದಿನ ಆದ್ರೂ ಬೇಕಾಗುತ್ತೆ ಅಂತ.